ಬೆಂಗಳೂರಿನಲ್ಲಿ ನಡೆದ ಒಂದು ಭಯಾನಕ ಘಟನೆ. ಆಂಧ್ರ ಪ್ರದೇಶದಿಂದ ಉನ್ನತ ವ್ಯಾಸಂಗಕ್ಕಾಗಿ ಬಂದಿದ್ದ ಯುವತಿಯೊಬ್ಬಳು ಬರ್ಬರವಾಗಿ ಕೊಲೆಯಾಗಿದ್ದಾಳೆ. 21 ವರ್ಷದ ದೇವಿಶ್ರೀ ಎಂಬ ಯುವತಿಯ ಕೊಲೆಯ ಹಿಂದೆ ಇರುವುದು ಯಾರು? ಅನ್ನಮಯ್ಯ ಜಿಲ್ಲೆಯ ಬಿಕ್ಕಿಮುವರಿಪದ ಗ್ರಾಮದ ಮೂಲದ ದೇವಿಶ್ರೀ ಬೆಂಗಳೂರಿನಲ್ಲಿ BMV ಪದವಿ ಓದುತ್ತಿದ್ದಳು. ಅವಳಿಗೆ 100 ಕನಸುಗಳಿದ್ದವು. ಆದರೆ ಆ ಕನಸುಗಳು ಭಾನುವಾರ ಕಮರಿದವು. ಪ್ರೇಮ್ ವರ್ಧನ್ ಎಂಬ ಯುವಕನೊಂದಿಗೆ ಪರಿಚಯವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಆದರೆ ಆ ಪ್ರೀತಿನೇ ಆಕೆಯ ಜೀವವನ್ನು ಬಲಿ ತೆಗೆಯುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ಭಾನುವಾರ ಬೆಳಗ್ಗೆ ದೇವಿಶ್ರೀ ತನ್ನ ಗೆಳೆಯ ಪ್ರೇಮ್ ವರ್ಧನ್ ಜೊತೆ ತಮ್ಮನಹಳ್ಳಿಯಲ್ಲಿರುವ ಸ್ನೇಹಿತೆಯ ರೂಮ್ಗೆ ತೆರಳಿದ್ದಳು. ಬೆಳಗ್ಗೆ 10 ಗಂಟೆಗೆ ರೂಮ್ಗೆ ಹೋದವರು ರಾತ್ರಿ 8 ಗಂಟೆಯಾದರೂ ಅಲ್ಲೇ ಇದ್ದರು. ಆದರೆ ಅಲ್ಲಿ ಏನಾಯಿತು ಎಂಬುದು ಯಾರಿಗೂ ತಿಳಿದಿಲ್ಲ. ರಾತ್ರಿ 8:30 ಸುಮಾರಿಗೆ ಪ್ರೇಮ್ ವರ್ಧನ್ ಮಾತ್ರ ರೂಮಿನಿಂದ ಹೊರಬಂದಿದ್ದಾನೆ. ದೇವಿಶ್ರೀ ಅಲ್ಲೇ ಉಳಿದು ಬಿಟ್ಟಳು. ದೇವಿಶ್ರೀಯ ಪೋಷಕರು ಮಗಳಿಗೆ ಪದೇ ಪದೇ ಕರೆ ಮಾಡಿದರೂ ಆಕೆ ಫೋನ್ ಎತ್ತುತ್ತಿರಲಿಲ್ಲ. ಇದರಿಂದಾಗಿ ಗಾಬರಿಗೊಂಡ ಪೋಷಕರು ದೇವಿಶ್ರೀ ಸಹೋದರನಿಗೆ ತಿಳಿಸಿದ್ದಾರೆ. ಆಕೆಯ ಸಹೋದರ ಪಿಜಿಗೆ ಬಂದು ವಿಚಾರಿಸಿದಾಗ ದೇವಿಶ್ರೀ ತನ್ನ ಸ್ನೇಹಿತೆಯ ರೂಮ್ಗೆ ಹೋಗಿರುವುದು ತಿಳಿದು ಬಂದಿದೆ. ಕೂಡಲೇ ರೂಮ್ಗೆ ಹೋಗಿ ನೋಡಿದಾಗ ದೇವಿಶ್ರೀ ನೆಲದ ಮೇಲೆ ಎಣವಾಗಿ ಬಿದ್ದಿದ್ದಳು. ಈ ಭೀಕರ ಘಟನೆ ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪ್ರೇಮ್ ವರ್ಧನ್ ತಲೆಮಾರಿಸಿಕೊಂಡಿದ್ದು, ಪೊಲೀಸರು ಆತನ ಪತ್ತೆಗೆ ತೀವ್ರ ಕಾರ್ಯಾಚರಣೆ ನಡೆಸಿದ್ದಾರೆ. ದೇವಿಶ್ರೀ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ದೇವಿಶ್ರೀಯ ಪೋಷಕರು ರೆಡ್ಡಪ್ಪ ಮತ್ತು ಜಗದಂಬ ತಮ್ಮ ಮಗಳನ್ನ ಕಳೆದುಕೊಂಡ ದುಃಖದಲ್ಲಿ ಮುಳುಗಿದ್ದಾರೆ. ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಪ್ರೇಮ್ ವರ್ಧನ್ ಯಾಕೆ ಕೊಲೆ ಮಾಡಿದ? ಇಬ್ಬರ ನಡುವೆ ಏನಿತ್ತು? ಕೊಲೆಗೆ ನಿಖರ ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸ್ ತನಿಖೆ ಮಾತ್ರ ಉತ್ತರ ನೀಡಬಲ್ಲದು.